ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಶಾ. ಸೊ ಏನಪ್ಪ ಅಂತ ಅಂದರೆ, ನನಗೂ ಒಂದು ಆಸೆ ಇತ್ತು, ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು. ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಬಟ್ ಅದು ಆಗಿರಲಿಲ್ಲ. ತುಂಬ ವರ್ಕ್ ಇರೋದ್ರಿಂದ, ಚಿಕ್ಕ ಪಾಪು ಇದೆ, ಅದನ್ನ ಇಟ್ಕೊಂಡು ಕೆಲಸ, ಅವನನ್ನು ನೋಡ್ಕೊಳ್ಳೋದು, ವೀಡಿಯೋ ಎಡಿಟಿಂಗು, ವೀಡಿಯೋಸು ಅದೆಲ್ಲ ಮಾಡೋಕ್ಕಾಗ್ತಾಯಿರಲಿಲ್ಲ. ಬಟ್ ಇವಾಗ ತುಂಬ ಎಫರ್ಟ್ ಹಾಕಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ಏನಾದರೂ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್ ಇದೇ ಥರ ಇರುತ್ತೆ. ಚಿಕ್ಕ ಪಾಪು ಇರೋದ್ರಿಂದ ಅವನಿಗೆ ಊಟ ತಿನ್ನಿಸಿ, ಸ್ನಾನ ಮಾಡಿಸಿ, ಆಟ ಆಡಿಸಿ, ಮಲಗಿಸಿ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ನಮಗಾಗಿ ಟೈಮ್ ಸಿಗೋದೇ ಇಲ್ಲ. ಫ್ರೀ ಮಾಡಿಕೊಂಡು ಒಂದು 10 ನಿಮಿಷ ಟೈಮ್ ತಗೊಳ್ಳೋಣ ಅಂದರೆ ಅದೂ ಆಗೋದಿಲ್ಲ. ಮನೆ ಕೆಲಸ, ಈಚೆ ನಾವು ತೋಟದಲ್ಲೇ ಕೆಲಸ ಮಾಡೋದ್ರಿಂದ ಒಂದು ನಿಮಿಷನೂ ಫ್ರೀ ಸಿಗೋದಿಲ್ಲ. ಅಷ್ಟು ಕೆಲಸ ಇರುತ್ತೆ. ಅದರಲ್ಲೂ ಇವನನ್ನು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟಿಂಗು ಇದಕ್ಕೆಲ್ಲ ಫ್ರೀನೇ ಸಿಗೋಲ್ಲ. ಆಲ್ಮೋಸ್ಟ್ ನನಗೆ ಎಲ್ಲರೂ ಇದನ್ನೇ ಕ್ವಶನ್ ಕೇಳ್ತಾರೆ, ಪಾಪನ ಇಟ್ಕೊಂಡು ವೀಡಿಯೋ ಹೇಗೆ ಮಾಡ್ತೀಯಾ, ಎಡಿಟಿಂಗ್ ಹೇಗೆ ಮಾಡ್ತೀಯಾ ಅಂತ. ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ಅದಕ್ಕೆ ಆ್ಯಸ್ ಯೂಶ್ವಲ್ ನಾನು ಡೈಲಿ ರೊಟೀನಂತೆ ಬೆಡ್ ಸ್ಪ್ರೆಡ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಳಗ್ಗೆನೇ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಯಾಕಪ್ಪ ಅಂದರೆ ಪಾಪು ಮಲಗಿರ್ತಾನೆ. ಅದೆಲ್ಲ ಆದಮೇಲೆ ಮನೆ ಕೆಲಸ ಮುಗಿಸಿ ತಿಂಡಿಗೆ ಕೊಟ್ಟು ತಿಂಡಿ ಮಾಡಿ ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇನ್ನು ಹಸುಗಳಿದೆ, ಹಸುಗಳು ನೋಡ್ಕೊಬೇಕು, ಈಚೆ ತೋಟದಲ್ಲಿ ಹೋಗಿ ಕೆಲಸ ಮಾಡಬೇಕು. ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳು, ನಾನು ಡಿಪ್ಲೊಮಾ ಮಾಡಿದ್ದೀನಿ. ಕೆಲವ್ರು ಏನಂತಾರೆ, ಮದುವೆ ಆಗೋದ್ಮೇಲೆ ನಾನು ಯಾಕೆ ಮಾಡಬೇಕು, ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದಲ್ವಾ. ನಾವು ಯಾವಾಗಾದರೂ ಮಲ್ಕೋಬೋದು, ಯಾವಾಗಾದರೂ ಕೆಲಸ ಮಾಡ್ಬೋದು, ಎಷ್ಟು ಫ್ರೀ ಸಿಗುತ್ತೆ ನಮ್ಮ ಕೆಲಸ. ಬೇರೆಯವ್ರ ಕೆಲಸಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡೋಕ್ಕೆ ನಮ್ಮದೇ ಕೆಲಸ ಅಂದ್ಕೊಂಡು ನಮ್ಮದೇ ಡ್ಯೂಟಿ. ನನಗೂ ಒಂದು ಕನಸು, ನಮ್ಮದೇ ಒಂದು ಸ್ಟಾರ್ಟ್ ಮಾಡಬೇಕು, ನಾನೇ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದೊಂದು ಕನಸಿದೆ. ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ನಾನು ಇವಾಗ ಇದೊಂದು ಕನಸು ನೆರವೇರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ, ನನ್ನ ಕೈಲಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಒಂದೇ ಮನಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ತಪ್ಪುಗಳಿದ್ರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ನಂದು ಸ್ಟಾರ್ಟಿಂಗ್ ವೀಡಿಯೋಸ್ ಇದು. ಅಷ್ಟಾಗಿ ನನಗೆ ಎಡಿಟಿಂಗು ವೀಡಿಯೋಸು ಅದೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಯಾರಾದರೂ ಎಕ್ಸ್ಪೀರಿಯೆನ್ಸ್ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ನನಗೂ ಸ್ವಲ್ಪ ಸಜೆಸ್ಟ್ ಕೊಡಿ. ನಾನು ವೀಡಿಯೋಸ್ಗಳು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಎಲ್ಲ ಕೆಲಸ ಮುಗಿಸಿ ಹುಳುಗಳಿತ್ತು, ನಮ್ಮ ಮನೆಯವರು ಇರಲಿಲ್ಲ, ಸೊಪ್ಪು ಹಾಕಬೇಕಾಗಿತ್ತು. ಅದಕ್ಕೆ ಅಂತ ಹೋಗಿ ಹುಳುಗಳಿಗೆಲ್ಲ ಸೊಪ್ಪು ಹಾಕ್ಬಿಟ್ಟು, ಮತ್ತು ಮನೇಲಿ ತುಂಬ ದಿನ ಆಗೋಗಿತ್ತು, ಕಬೋರ್ಡ್ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು. ಅದಕ್ಕೋಸ್ಕರ ಹುಳುಗಳಿಗೆಲ್ಲ ಸೊಪ್ಪು ಹಾಕ್ಬಿಟ್ಟು ಮೊದಲು ಮನೆ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇರೆ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಸ್ನಾನ ಮಾಡಿಸಿ ಅವನನ್ನು ಮಲಗಿಸ್ಬೇಕು. ಅವನು ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಮಲ್ಕೊಳ್ಳೋದಿಲ್ಲ. 1 ಅವರ್ ಅಥವಾ 2 ಅವರ್ ಅಷ್ಟೇ ಮಲ್ಕೊಳ್ಳೋದು. ಅವ್ನು ಮಲ್ಕೊಳ್ಳೋ 1 ಅವರ್ 2 ಅವರಲ್ಲೇ ನಾನು ಎಲ್ಲ ಕೆಲಸ ಮಾಡ್ಕೊಬೇಕು. ನನಗೇನು ಅಷ್ಟು ರಿಸ್ಕ್ ಅನಿಸೋದಿಲ್ಲ. ಯಾಕಪ್ಪ ಅಂತ ಅಂದರೆ ನನ್ನ ಮಗ ಜಾಸ್ತಿ ನಮ್ಮ ಮನೇಲಿ ಇರೋದೇ ಇಲ್ಲ, ಆಟ ಆಡೋಕೆ ಅಲ್ಲಿ ಇಲ್ಲಿ ಹೊಂಟೋಗ್ತಾನೆ. ಅದೊಂದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಟೈಮ್ ಸಿಗೋಕ್ಕೆ ಅದೇ ಒಂದು ಒಳ್ಳೆ ಸಮಯ. ಸೊ ಅವನು ಜಾಸ್ತಿ ಹೊರಗಡೆನೇ ಆಟ ಆಡೋದ್ರಿಂದ ಮನೇಲಿ ಜಾಸ್ತಿ ಸೇರೋದಿಲ್ಲ, ಹೊರಗಡೆನೇ ಇರ್ತಾನೆ. ಮತ್ತು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ನೋಡಿದ್ರೆ, ನೋಡಿ ನನ್ನ ಕಬೋರ್ಡ್ ಯಾವ ರೀತಿಯಾಗಿದೆ. ತುಂಬ ದಿನದಿಂದ ಕೆಲಸದ ಪ್ರೆಷರ್ ಇದ್ದಿದ್ದರಿಂದ ಹುಳ ಇತ್ತು. ಅದೆಲ್ಲ ಕೆಲಸ ಐತಲ್ವ, ನಾನು ಈ ಕಡೆ ಬಂದೇ ಇರಲಿಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಬಟ್ಟೆ ತೊಗೊಳ್ಳೋದು, ಮತ್ತು ಅದನ್ನಲ್ಲೇ ತುರುಕೋದು, ಕ್ಲೀನ್ನೇ ಮಾಡಿರಲಿಲ್ಲ. ಆಲ್ಮೋಸ್ಟ್ ತುಂಬ ದಿನ ಹೋಗಿತ್ತು. 1
3 ಮಂತ್ಸ್ ಮೇಲೆ ಆಗಿತ್ತು ನನ್ನ ಕಬೋರ್ಡ್ ಕ್ಲೀನ್ ಮಾಡಿ ಈ ಥರ ವ್ಯವಸ್ಥೆ ಆಗಿತ್ತು. ಎಷ್ಟು ಬಟ್ಟೆಗಳಿದೆ ಅಂದರೆ ಅದನ್ನ ಇಡೋಕ್ಕೆ ಜಾಗ ಸಾಲ್ತಿಲ್ಲ. ಅಪ್ಪ ಮಗನ ನಾನು ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಬರೀ ನನ್ನ ಬಟ್ಟೆಗೆ ಜಾಗ ಸಾಕಾಗೋದಿಲ್ಲ, ಅಷ್ಟು ಬಟ್ಟೆಗಳಿದೆ. ಆದ್ರೂ ಹೆಣ್ಮಕ್ಳುಗಳಿಗೆ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗೋದೇ ಇಲ್ಲ. ಅದ್ರ ಮಧ್ಯೆ ನಂದು ಹಳೇದೊಂದು ಡೈರಿ ಸಿಕ್ತು. ನಾನು ಮೊದಲು ಕವನಗಳನ್ನೆಲ್ಲ ಬರೀತಿದ್ದೆ, ಆ ಡೈರಿ ಸಿಕ್ತು. ತುಂಬ ಮೆಮೊರೀಸ್ ಇದೆ ಇದರಲ್ಲಿ. ಎಷ್ಟು ಕನಸು, ಎಷ್ಟು ಇದು ಬರೀತಿದೆ ಅಂತ ಅಂದರೆ ತುಂಬ ನೆನಪಾಗುತ್ತೆ ಸ್ಕೂಲ್ ಲೈಫ್ಗಳೆಲ್ಲ. ನಮ್ಮ ಅಮ್ಮನಿಗೆ ನಾನು ಕವನ ಬರೆಯೋದು ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಬಚ್ಚಿಟ್ಟು ಎತ್ತಿಟ್ಕೊತಿದ್ದೆ, ನಮ್ಮ ಅಮ್ಮನಿಗೆ ಗೊತ್ತಾಗದಿರೋ ರೀತಿ. ಇವಾಗೂ ಅಲ್ಲಿಟ್ಟಿದೆ, ಇವಾಗ ಸಿಕ್ತು. ತುಂಬ ನೆನಪಾಗುತ್ತೆ ಅದೆಲ್ಲ. ಕಬೋರ್ಡ್ ಕ್ಲೀನ್ ಮಾಡೋಕ್ಕೆ ಹೋದರೆ ಏನೇನೋ ವಸ್ತುಗಳು ಸಿಗುತ್ತೆ ನಮಗೆ. ತುಂಬ ನೆನಪುಗಳಿರೋ ವಸ್ತುಗಳೆಲ್ಲ ಒಳಗಡೆನೇ ಸೇರಿಕೊಂಡಿರುತ್ತೆ. ಇಷ್ಟು ಬಟ್ಟೆ ಇದೆ ನನ್ನ ಕಬೋರ್ಡಲ್ಲಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು, ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಯಿತು. ಅದಕ್ಕೆ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ತರಟೆ ಮಾಡಿಕೊಂಡು ನನ್ನ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೆ, ಬೇಗ ಬೇಗ ಮಡಚಿಟ್ಕೊತಾ ಇದ್ದೆ. ನಾನಿಲ್ಲಿ ಬ್ಯಾಗ್ಗಳು ತರಿಸಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು 6 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಕವರ್ಸ್ಗಳನ್ನ. ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾನು ಈ ಥರ ಏನಾದರೂ ಫ್ರೀ ಸಿಕ್ಕಿಲ್ಲ ಅಂತ ಅಂದರೆ ನಾನು ಅದರೊಳಗೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಜಿಪ್ ಹಾಕ್ಬಿಟ್ಟು ಒಳಗಡೆ ಇಟ್ಕೊಂಡ್ಬಿಡ್ಬೋದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟೋರೇಜ್ ಕವರ್ಸ್ ಇದು, ನೋಡ್ತಾ ಇರ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಪ್ಯಾಕ್ ಆಫ್ 2 ತರಿಸಿದೆ. ಒಂದರಲ್ಲಿ 5 ಇರುತ್ತೆ, ಇನ್ನೊಂದರಲ್ಲಿ 3 ಇರುತ್ತೆ. ಇನ್ನೊಂದು ಡೈಲಾಗಿದೆ, ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಏನು ಮಾಡ್ತಾಯಿದ್ದೀರಿ? ಊರಿಗೆ ತಂದಿದ್ದೀರಾ? ಊರಿಗೆ ಬಂದಿರಾ? ಇಷ್ಟೊಂದು ಬೆಳಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಊರ್ಬಿಟ್ಟು ಹೊಂಟೈತಿದ್ದೀರಾ? ಏನು ಮಾಡ್ಕೋದು, ನಿಮ್ಮ ಚಿಕ್ಕಪ್ಪನ ಡ್ರೈವರ್ಸ್ ಕೊಡ್ತಾ ಇದ್ದೀನಿ. ಬೇಜಾರಿಲ್ಲ, ಇವನು ಇಲ್ಲೇ ಇರ್ಬಿಡು ಐತಾ ಇರಿ. ಯಾಕೆ ಅವ್ನು ನನ್ನ ಮಗ, ಗಿರಿಸಪ್ಪನ ಮಗನಿಗೆ ಅದೇನಿರೋ 18 ವರ್ಷ ಆದಮೇಲೆ. ಅಯ್ಯೋ 18 ವರ್ಷ ಆಗೋದು ಮುಂದಕ್ಕೆ ಹೋದ್ನ. ಈಗ ಯಾಕ ಗಿರಿಸಪ್ಪನ ಮಗ ನೋಡಿದವ್ರು ಯಾರು ನಮ್ಮ ಊರಲ್ಲಿ ನಿಸು ಮಗ ಅನ್ನಲ್ರು, ಎಲ್ಲ ಗಿರಿಸನ್ ಮಗ ಹಂಗಂತಾರೆ. ನಮ್ಮೂರಲ್ಲಿ ಹಂಗಂತಾರೆ, ನಿಸು ಮಗ ಇವನು ಅಂತ. ನಿಮ್ಮೂರು ಮುಖ್ಯ, ಇದು ನಮ್ಮೂರು. ಚಾನ್ಸ್ ಇಲ್ಲ, ನಮ್ಮೂರು ಮುಖ್ಯನೇ. ಅವ್ನ್ ಮದ್ವೆ ಆದ್ರೂ ನಮ್ಮೂರಲ್ಲೇ ಇರ್ಬೇಕು. ಬಿಡಿ, ಏನು ಮಾಡೋಕ್ಕಾಗೋದಿಲ್ಲ. ಒಯ್ತಿದ್ದೀರ, ಹೋಗಿದ್ ಬನ್ನಿ ಒಳ್ಳೆದಲ್ಲಿ. ಇಷ್ಟೊಂದು ಸೀರೆ ಎತ್ಕೊಂಡು ಇನ್ನೇನು ಇಲ್ಲೇ ಹಿಂದೆ ನಿಮ್ ಚಿಕ್ಕಪ್ಪ 2ನೇ ಮದುವೆ ಮಾಡ್ಕೊತಾರಲ್ಲ, ಅವಳಗೈತವೆ ಅಂತ ಬಿಟ್ಬಿಟ್ಟು ಹೋಗಕ್ಕೈತದ? ಬಿಡ್ಬೇಕು. ಏನ್ ನಿಮ್ ಚಿಕ್ಕಪ್ಪ ತಗೊಂಡಿದ್ದಾವೆ? ಹೇಳ್ತಾರವ ನಾವು ಯಾರ ಮದ್ವೆಗೆ, ಎಂಗೇಜ್ಮೆಂಟ್ಗೆ, ರಿಸೆಪ್ಷನ್ ಎಲ್ಲ ಹೇಳ್ತಾರವಾ. ನಿಮ್ ಚಿಕ್ಕಪ್ಪ ತಗೋತಾರಪ್ಪ ಬಿಗ್ಗೆದವ್ರು. ನಮ್ಗೆ ಗಿಸಪ್ಪ ತತ್ತದ ಏನು ಅದಕ್ಕೇನು ಬೈತಿಲ್ಲ, ಮತ್ತೆ ತರಿಸ್ತೀವಿ. ಒಂದ್ ಬೆಳೆ ಎಲ್ಲ ಬಿಗ್ಗೆ ಬೆಳೆಸ್ಬಿಟ್ಟು ಬರೋ ದುಡ್ಡೆಲ್ಲ ಮದುವೆ ಬಟ್ಟೆ ತಂದ್ಬಿಡುದು. ಜೋಡಿಸ್ಬಿಡ್ತಿದ್ದೀರಾ? ಇಲ್ಲ ಕಣ, ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮಾಡಿ, ಮನೆ ಬಿಟ್ಟು ಹೋಗೋಕೆ ಪ್ಯಾಕ್ ಮಾಡೋರು ಹಿಂಗ್ ಮಾಡ್ತಿದ್ರಾ? ಈ ಧಾರಾವಾಹಿ ನೋಡಿರೋದಿದೆ, ಕೇಸ್ ಎತ್ಕೋದು ಒಳಗೆ ಹೆಂಗ್ ಬೇಗ ಮುದ್ರು ಬಿಸಾಕೋದು. ನೀವು ಪಾಟಿ ಇದಾಗ ತುಂಬ್ತಾ ಇದೀರಿ. ನಿಧಾನಕ್ಕೆ ಅಂದ್ರೆ ಅಲ್ಲೋದ್ರೂ ಕಷ್ಟ ಆಯ್ತದಲ್ಲ. ಹಿಂಗೆ ಜೋಡ್ಸ್ ಮಡಿಕೊಂಡ್ರೆ ಡೈರೆಕ್ಟ್ ಹಿಂಗೆ ತಗೋಕ್ ಬೀರೊಳಗೆ ಮಡಿಕೊಂಡ್ಬಿಡ್ಬೋದಲ್ಲ ಅಂತ. ಗಿರಿಸಪ್ಪನ ವೆಲ್ ಮಡಗಿರಿ, ಇಷ್ಟೊಂದ್ ಬಟ್ಟೆ ನಿಮ್ಮವಲ್ಲ. ಗಿರಿಸಪ್ಪನ ವೆಲ್ ಮಡಗಿರಿ ಬಟ್ಟೆ ಬೇಡ. ಗಿರಿಸಪ್ಪನ ಬೇರೆ ಎಲ್ಲೆತ್ ಮಾಡೋದಲ್ಲ. ಗಿರಿಸಪ್ಪನ ಏನಿದ್ರು ಈಚೆ ಎತ್ಕೊಡು ಮಮ್ಮೆ. ಎತ್ಕೊಡು ಮಮ್ಮೆ, ಕೊಡು, ಇಲ್ಲಿ ಮಾಡ್ತೀನಿ, ಕೊಡು. ಅದ ಅಯ್ಯೋ,
ಅಲ್ಲಿ ಕೊಡು ಅಲ್ಲಿ ಕೊಡು ಕೊಡು. ತಗೋಬಾ ಬಟ್ಟೆ ತಗೋಬಾ. ಆಲ್ಮೋಸ್ಟ್ 3 ಅವರ್ ಆಗೋಯ್ತು ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ. ಲಾಸ್ಟಲ್ಲಿ ನಾನು ಕವರ್ದು ಹೇಳ್ತಾ ಇದ್ದೆ, ಅದನ್ನು ನಾನು ಮೀಶೋಯಿಂದ ತರಿಸಿರೋದು. ಪ್ಯಾಕ್ ಆಫ್ 3 ಒಂದರಲ್ಲಿರುತ್ತೆ, ಇನ್ನೊಂದರಲ್ಲಿ ಪ್ಯಾಕ್ ಆಫ್ 5 ಇರುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಅದರಲ್ಲಿ ಇಟ್ಕೊಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಬೋರ್ಡಲ್ಲಿ ಎಲ್ಲೂ ಮಿಸ್ಸಿ ಆಗೋದಿಲ್ಲ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಯಾವ ಬಟ್ಟೆ ಎಲ್ಲಿಟ್ಟಿದ್ದೀವಿ ಅಂತ ನೀಟಾಗಿ ಗೊತ್ತಾಗುತ್ತೆ. ಇದ್ರ ಲಿಂಕ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ದರೆ ಬೈ ಮಾಡ್ಕೊಬೋದು. ಕ್ವಾಲಿಟಿನಲ್ಲಿ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಸ್ವಲ್ಪನೂ ಏನೂ ಆಗಿಲ್ಲ. ಜಿಪ್ಲಾಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದೆಲ್ಲ ಬಟ್ಟೆ ಎಲ್ಲ ಮಡ್ಚಿಟ್ಟು ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಊಟಕ್ಕೆ ಹಾಕ್ಕೊಡ್ಬೇಕಾಗಿತ್ತು. ಇವತ್ತು ಬೆಳಗ್ಗೆ ದೋಸೆ ಮಾಡಿದೆ, ಅದೇ ದೋಸೆ ಇಟ್ಟಿತ್ತು ಅಂತ ಮಧ್ಯಾಹ್ನಕ್ಕೂ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರಿಲ್ಲ, ಬರೀ ನಾವು 3 ಜನ ಅಷ್ಟೇ ಇರೋದು. ಅದಕ್ಕೆ ಎಲ್ರಿಗೂ ದೋಸೆನೇ ಹಾಕ್ಕೊಟ್ಬಿಡೋಣ, ಚಟ್ನಿ ಪಲ್ಯ ಎಲ್ಲ ಇದೆ ಅಂತ ಎಲ್ರಿಗೂ ದೋಸೆ ಹಾಕ್ಕೊಟ್ಟೆ. ಅದಾದಮೇಲೆ ನನ್ನ ಮಗನಿಗೂ ಊಟ ಮಾಡಿಸಿ ಮಲಗಿಸ್ಬೇಕಾಗಿತ್ತು. ಅವರಿಗೆಲ್ಲ ದೋಸೆ ಹಾಕ್ಕೊಟ್ಟು ನಾನು ದೋಸೆ ಹಾಕ್ಕೊಂಡು ಪಾಪಗೆ ಹಂಗೆ ತಿನ್ಸೋಣ ಅಂತ ಅವನಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಇತ್ತೀಚೆಗೆ ಮಕ್ಕಳುಗಳು ಸರಿಯಾಗಿ ಊಟನೇ ಮಾಡೋದಿಲ್ಲ. ಎಷ್ಟು ಹಿಂಸೆ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಆಟನೇ ಅವ್ರ ಆಟ. ನನ್ನ ಮಗ ಸರಿಯಾಗಿ ಊಟನೇ ಮಾಡೋದಿಲ್ಲ. ಎಷ್ಟೊಂದು ಚಿಕ್ಕ ಪಾಪು ಥರ ಆಗ್ಬಿಟ್ಟಿದ್ದಾನೆ ಅಂದರೆ ಪೂರ್ತಿ ಸಣ್ಣ ಆಗ್ಬಿಟ್ಟಿದ್ದಾನೆ. ಎಷ್ಟು ತಲೆ ಹರಟೆ ಮಾಡ್ತಾನೆ ಅಂದರೆ 1 ಸೆಕೆಂಡು ಕೂಡ ನಿಂತಿದ್ದ ಜಾಗದಲ್ಲಿ ನಿಲ್ಲೋದಿಲ್ಲ, ಕೂತಿದ್ದ ಜಾಗದಲ್ಲಿ ಕೂರೋದಿಲ್ಲ. ಅದಕ್ಕೆ ಅನಿಸುತ್ತೆ ಅವನಿಗೆ ಊಟ ಮೈಗೆ ಹತ್ತೋದೇ ಇಲ್ಲ. ಎಷ್ಟು ಇದು ಮಾಡಿದ್ರೂ ಊಟನೂ ತಿನ್ನೋದಿಲ್ಲ, ದಪ್ಪನೂ ಆಗೋದಿಲ್ಲ, ಆ ಥರ ಇದ್ದಾನೆ. ಸಂಜೆ ಇದೆಲ್ಲ ಆದಮೇಲೆ ಪಾಪನ ನಾವು ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಮತ್ತು ಸಂಜೆ ನಮ್ಮ ಮನೆಯವರು ತೋಟಕ್ಕೆ ಉಪ್ಪು ಹಾಕಬೇಕು ಬಾ ಅಂತ ಅಂದರು. ಅಲ್ಲಿಗೆಲ್ಲ ಬಂದು ಉಪ್ಪನ್ನೆಲ್ಲ ಕಲಿಸ್ಕೊತಾ ಇದ್ದೀವಿ. ನಾನೇನು ಹಾಕಲಿಲ್ಲ, ನಮ್ಮ ಮನೆಯವರು ಹಾಕ್ತಿದ್ರು. ನಾನು ಬರೀ ತಗೋಗಿ ಅವ್ರ ಹತ್ರ ಕೊಡ್ತಾಯಿದ್ದೆ ಅಷ್ಟೇ. ಅವರು ಉಪ್ಪನ್ನ ಹಾಕ್ಕೊತಾಯಿದ್ರು. ಆಲ್ಮೋಸ್ಟ್ 7 ಗಂಟೆ ತನಕ ನಾವು ಉಪ್ಪು ಹಾಕಿದ್ವಿ. ನಮ್ಮ ಮನೆಯವರು ಕಲಿಸ್ಬಿಟ್ಟಿದ್ವಿ, ಅದೆಲ್ಲ ಖಾಲಿ ಆಗೋಗ್ಲಿ, ನಾಳೆ ಉಳಕ್ಕೆ ಬರ್ತಾರೆ, ಮಳೆ ಬಂದರೆ ಆಗೋದಿಲ್ಲ ಉಪ್ಪು ಹಾಕೋದಕ್ಕೆ ಅಂತ. ಇವತ್ತೇ ಎಷ್ಟೊತ್ತಾದರೂ ಆಗಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ 7 ಗಂಟೆ ಆಗೋಯ್ತು. ಇನ್ನೂ 2 ಪಾಠ ಉಳ್ಕೊಂಡು ಲಾಸ್ಟ್ ಮೂಮೆಂಟಲ್ಲೂ. ಆದ್ರೂ ನಮ್ಮ ಮನೆಯವರು ಎಷ್ಟೇ ಕತ್ಲೆ ಆದ್ರೂ ಪರವಾಗಿಲ್ಲ, ಇವತ್ತು ಹಾಕ್ಬಿಟ್ಟು ಮುಗಿಸ್ಬಿಟ್ಟೇ ಹೋಗಬೇಕು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ವಿ. ಲಾಸ್ಟಲ್ಲಿ ಉಪ್ಪು ಖಾಲಿ ಆಯಿತು. ಅದಕ್ಕೋಸ್ಕರ ಅಷ್ಟೇ ಮನೆಗೆ ಹೋದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಕತ್ಲೆ ಆಗೋಯ್ತಾಯಿತು ಅಂತ ನಾನು ಒಂದು 2 ಪಾಠ ಹಾಕ್ತೀನಿ ರೀ ಅಂತ ಹೇಳಿದ್ದಕ್ಕೆ ಆಯಿತು ಹಾಕು ಅಂತ ಅಂದರು. ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ನನ್ನ ಕಡೆಯಿಂದನೂ ಸ್ವಲ್ಪ ಹೆಲ್ಪ್ ಆಗಲಿ ಅವರಿಗೆ ಅಂತ. ಅವ್ರು ಆ ಕಡೆಯಿಂದ ಹಾಕ್ಕೊಂಬರ್ತಾಯಿದ್ರು, ನಾನು ಈ ಕಡೆಯಿಂದ ಹಾಕ್ಕೊಂಬರ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ.